10ನೇ ತರಗತಿ ಭೂಗೋಳ ಅಧ್ಯಾಯ 2 ಭಾರತದ ಮೇಲ್ಮೈ ಲಕ್ಷಣಗಳು. ಪ್ರೀತಿಯ ವಿದ್ಯಾರ್ಥಿಗಳೇ, ನೀವು ಈಗಾಗಲೇ ಸಮಾಜ ವಿಜ್ಞಾನ ಪಠ್ಯಪುಸ್ತಕದ ಅಭ್ಯಾಸ ಪ್ರಶ್ನೆಗಳಿಗೆ ಸಂಬಂಧಿಸಿದ ವಿಡಿಯೋಗಳನ್ನು ವೀಕ್ಷಿಸಿದ್ದೀರಿ. ಈ ವಿಡಿಯೋಗಳನ್ನು ನೀವು ಇಲ್ಲಿ ಕಾಣುವ ಐ ಬಟನ್ ಮೇಲೆ ಕ್ಲಿಕ್ ಮಾಡುವ ಮೂಲಕ ಮತ್ತೊಮ್ಮೆ ವೀಕ್ಷಿಸಬಹುದು. ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ಪ್ರಶ್ನೆಗಳನ್ನು ಹೊರತುಪಡಿಸಿ ಇತರ ಅತಿ ಮುಖ್ಯವೆನಿಸಿದ ಹೆಚ್ಚುವರಿ ಪ್ರಶ್ನೋತ್ತರಗಳನ್ನು ನೋಡೋಣ. ಹಾಗಾದರೆ ಆರಂಭಿಸೋಣ ಬನ್ನಿ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಮೊದಲನೇ ಪ್ರಶ್ನೆ, ಹಿಮಾಲಯ ಪರ್ವತಗಳ 3 ಸಮಾನಾಂತರ ಸರಣಿಗಳನ್ನು ಹೆಸರಿಸಿ. ಹಿಮಾಲಯ ಪರ್ವತಗಳ 3 ಸಮಾನಾಂತರ ಸರಣಿಗಳೆಂದರೆ ಮೊದಲನೇದು ಮಹಾ ಹಿಮಾಲಯ, ಎರಡನೇದು ಒಳ ಹಿಮಾಲಯ, ಮೂರನೇದು ಸಿವಾಲಿಕ್ ಬೆಟ್ಟಗಳು. ಇವುಗಳು ಹಿಮಾಲಯ ಪರ್ವತಗಳ 3 ಸಮಾನಾಂತರ ಸರಣಿಗಳು. ಎರಡನೇ ಪ್ರಶ್ನೆ, ಮಹಾ ಹಿಮಾಲಯವನ್ನು ಕುರಿತು ಸಂಕ್ಷಿಪ್ತವಾಗಿ ವಿವರಿಸಿ. ಉತ್ತರ: ಇವು ಹಿಮಾಲಯ ಪರ್ವತಗಳ ಮಧ್ಯದಲ್ಲಿರುವ ಅವಿರತ ಮತ್ತು ಅತಿ ಎತ್ತರವಾದ ಸರಣಿ. ಇವುಗಳ ಸರಾಸರಿ ಎತ್ತರ ಸಮುದ್ರ ಮಟ್ಟದಿಂದ 6100 ಮೀಟರ್. ಇಲ್ಲಿ ಹಲವು ಎತ್ತರವಾದ ಶಿಖರಗಳಿವೆ. ಮೌಂಟ್ ಎವರೆಸ್ಟ್ ಪ್ರಪಂಚದಲ್ಲೇ ಎತ್ತರವಾದುದು. ಇತರ ಪ್ರಮುಖ ಶಿಖರಗಳೆಂದರೆ ಕಾಂಚನಜಂಗ, ಮಾಕಲು, ಧವಳಗಿರಿ, ಮಾನಸ್ಲು, ನಂದಾದೇವಿ ಇತ್ಯಾದಿ. ಈ ಸರಣಿಯು ವರ್ಷವೆಲ್ಲ ಹಿಮಾವೃತವಾಗಿರುವುದರಿಂದ ಇದನ್ನು ಹಿಮಾದ್ರಿ ಎಂದು ಕರೆಯಲಾಗಿದೆ. ಇದು ಅನೇಕ ಹಿಮನದಿಗಳ ಉಗಮ ಸ್ಥಾನ. ಉದಾಹರಣೆಗೆ ಗಂಗೋತ್ರಿ, ಯಮುನೋತ್ರಿ ಹಿಮನದಿಗಳು. ಇಲ್ಲಿ ಅನೇಕ ಪರ್ವತ ಘಾಟಿಗಳಿವೆ. ಉದಾಹರಣೆಗೆ ಬುರ್ಜಿಲ್, ಜೋಜಿಲಾ, ಶಿಬ್ಕಿಲಾ ಇತ್ಯಾದಿ. ಇವೆಲ್ಲವುಗಳು ಮಹಾ ಹಿಮಾಲಯಕ್ಕೆ ಸಂಬಂಧಿಸಿದ ಅಂಶಗಳು. ಮೂರನೇ ಪ್ರಶ್ನೆ, ಒಳ ಹಿಮಾಲಯವನ್ನು ಕುರಿತು ಸಂಕ್ಷಿಪ್ತವಾಗಿ ವಿವರಿಸಿ. ಉತ್ತರ: ಇದು ಮಹಾ ಹಿಮಾಲಯದ ದಕ್ಷಿಣದಲ್ಲಿದೆ. ಇದನ್ನು ಹಿಮಾಚಲ್ ಸರಣಿ ಅಂತಲೂ ಕರೆಯುತ್ತಾರೆ. ಸುಮಾರು 60 ರಿಂದ 80 ಕಿಲೋಮೀಟರ್ ಅಗಲ ಮತ್ತು 1500 ರಿಂದ 4500 ಕಿಲೋಮೀಟರ್ ಎತ್ತರವಾಗಿದೆ. ಇದರ ಪೂರ್ವ ಭಾಗವು ಅರಣ್ಯಗಳಿಂದ ಆವರಿಸಿದೆ. ಇಲ್ಲಿ ಅನೇಕ ಸಮಾನಾಂತರ ಸರಣಿಗಳು ಕಂಡುಬರುತ್ತವೆ. ಉದಾಹರಣೆಗೆ ದೌಲಧರ್, ಮಹಾಭಾರತ್ ಮತ್ತು ಡಾರ್ಜಿಲಿಂಗ್ ಸರಣಿಗಳು. ಜೊತೆಗೆ ಇಲ್ಲಿ ಅನೇಕ ಆಕರ್ಷಕ ಕಣಿವೆಗಳಿವೆ. ಉದಾಹರಣೆಗೆ ಕಾಶ್ಮೀರ ಕಣಿವೆ, ಕಾಂಗ್ರಾ ಕಣಿವೆ, ಕುಲು ಕಣಿವೆ ಮೊದಲಾದವು. ಅನೇಕ ಆಕರ್ಷಕ ಗಿರಿಧಾಮಗಳು ಕಂಡುಬರುತ್ತವೆ. ಉದಾಹರಣೆಗೆ ಶಿಮ್ಲಾ, ರಾಣಿಕೇಟ್, ಮುಸ್ಸೂರಿ, ನೈನಿತಾಲ್ ಮತ್ತು ಡಾರ್ಜಿಲಿಂಗ್. ಇವೆಲ್ಲವುಗಳು ಒಳ ಹಿಮಾಲಯಗಳಿಗೆ ಸಂಬಂಧಿಸಿದ ಅಂಶಗಳು. ನಾಲ್ಕನೇ ಪ್ರಶ್ನೆ, ಉತ್ತರ ಮೈದಾನಗಳ ಪ್ರಾಮುಖ್ಯತೆಯನ್ನು ವಿವರಿಸಿ. ಉತ್ತರ ಮೈದಾನಗಳ ಪ್ರಾಮುಖ್ಯತೆ ಎಂದರೆ ಉತ್ತರ ಮೈದಾನವು ವಿಶಾಲವಾದ ಮೈದಾನ, ಫಲವತ್ತಾಗಿದೆ
ಮತ್ತು ಇಲ್ಲಿ ಸರ್ವಕಾಲಿಕ ನದಿಗಳು ಹರಿಯುತ್ತವೆ. ಹೀಗಾಗಿ ಕೃಷಿಗೆ ಉಪಯುಕ್ತ. ಇಲ್ಲಿನ ಸಮತಟ್ಟಾದ ಭೂಮಿಯು ರಸ್ತೆ, ರೈಲು ಮಾರ್ಗಗಳ ನಿರ್ಮಾಣ ಮತ್ತು ಸಂಪರ್ಕ ಮಾಧ್ಯಮಕ್ಕೂ ಯೋಗ್ಯ. ಕೈಗಾರಿಕೀಕರಣ, ನಗರೀಕರಣ ಮತ್ತು ವ್ಯಾಪಾರಕ್ಕೂ ನೆರವಾಗುತ್ತದೆ. ಇಲ್ಲಿ ಅನೇಕ ಯಾತ್ರಾ ಸ್ಥಳಗಳಿವೆ. ಇವೆಲ್ಲವುಗಳು ಉತ್ತರ ಮೈದಾನಗಳ ಪ್ರಾಮುಖ್ಯತೆ. ಪ್ರಶ್ನೆ ಸಂಖ್ಯೆ 5. ಪರ್ಯಾಯ ಪ್ರಸ್ಥಭೂಮಿಯ ಪ್ರಾಮುಖ್ಯತೆಯನ್ನು ವಿವರಿಸಿ. ಉತ್ತರ: ಇದು ಸಮೃದ್ಧ ಖನಿಜಗಳು, ದಟ್ಟ ಕಾಡುಗಳು ಹಾಗೂ ಜೈವಿಕ ವೈವಿಧ್ಯದಿಂದ ಕೂಡಿದೆ. ನೈಋತ್ಯ ಮಾನ್ಸೂನ್ ಮಾರುತಗಳ ಮೇಲೆ ಪ್ರಭಾವ ಬೀರುತ್ತದೆ. ಕಪ್ಪು ಮಣ್ಣಿನಿಂದ ಕೂಡಿದ್ದು ಕೃಷಿಗೆ ಪೂರಕವಾಗಿದೆ. ಅನೇಕ ದಕ್ಷಿಣ ಭಾರತದ ನದಿಗಳಿಗೆ ಉಗಮ ಸ್ಥಾನ. ಅವು ಜಲಶಕ್ತಿ ತಯಾರಿಕೆಗೆ ಉಪಯುಕ್ತ. ಇಲ್ಲಿ ಗಿರಿಧಾಮಗಳೂ ಇವೆ. ಉದಾಹರಣೆಗೆ ಊಟಿ ಅಥವಾ ಉದಕಮಂಡಲ. ಇವೆಲ್ಲವುಗಳು ಪರ್ಯಾಯ ಪ್ರಸ್ಥಭೂಮಿಯ ಪ್ರಾಮುಖ್ಯತೆಗಳು. ಆರನೇ ಪ್ರಶ್ನೆ. ಪಶ್ಚಿಮ ಕರಾವಳಿ ಮೈದಾನವನ್ನು ಕುರಿತು ಸಂಕ್ಷಿಪ್ತವಾಗಿ ವಿವರಿಸಿ. ಉತ್ತರ: ಪಶ್ಚಿಮ ಕರಾವಳಿ ಮೈದಾನ ಪಶ್ಚಿಮ ಘಟ್ಟ ಮತ್ತು ಅರಬ್ಬಿ ಸಮುದ್ರಗಳ ನಡುವೆ ಕಂಡುಬರುತ್ತದೆ. ಇದು ಕಚ್ನಿಂದ ಕನ್ಯಾಕುಮಾರಿವರೆಗೆ ವಿಸ್ತರಿಸಿದೆ. ಕಿರಿದಾಗಿದ್ದು ಕಡಿದಾದ ಇಳಿಜಾರು ಮತ್ತು ಶಿಲಾಮಯವಾಗಿದೆ. ಇದನ್ನು ಕೊಂಕಣ ತೀರ, ಕರ್ನಾಟಕ ತೀರ ಮತ್ತು ಮಲಬಾರ್ ತೀರ ಎಂದು ವಿಂಗಡಿಸಲಾಗಿದೆ. ಇವೆಲ್ಲವುಗಳು ಪಶ್ಚಿಮ ಕರಾವಳಿ ಮೈದಾನಕ್ಕೆ ಸಂಬಂಧಿಸಿದ ಅಂಶಗಳು. ಪ್ರಶ್ನೆ ಸಂಖ್ಯೆ 7. ಪೂರ್ವ ಕರಾವಳಿ ಮೈದಾನವನ್ನು ಕುರಿತು ಸಂಕ್ಷಿಪ್ತವಾಗಿ ವಿವರಿಸಿ. ಉತ್ತರ: ಇದು ಸುವರ್ಣರೇಖಾ ನದಿಯ ಉತ್ತರ ಭಾಗದಿಂದ ಕನ್ಯಾಕುಮಾರಿಯವರೆಗೆ ವಿಸ್ತರಿಸಿದೆ. ಅದು ಪೂರ್ವಘಟ್ಟಗಳು ಮತ್ತು ಬಂಗಾಳ ಕೊಲ್ಲಿಗಳ ನಡುವೆ ನೆಲೆಸಿದೆ. ಪಶ್ಚಿಮ ಕರಾವಳಿಗಿಂತ ಅಗಲವಾಗಿದೆ. ಪೂರ್ವಕ್ಕೆ ಹರಿಯುವ ಅನೇಕ ದಕ್ಷಿಣ ಭಾರತದ ನದಿಗಳು ಈ ಮೂಲಕ ಹರಿಯುತ್ತವೆ. ಉದಾಹರಣೆಗೆ ಮಹಾನದಿ, ಗೋದಾವರಿ, ಕೃಷ್ಣ ಮತ್ತು ಕಾವೇರಿ. ಪೂರ್ವ ಕರಾವಳಿಯನ್ನು ಉತ್ತರ ಸರ್ಕಾರ್ ಮತ್ತು ಕೋರಮಂಡಲ ತೀರಗಳೆಂದು 2 ಭಾಗಗಳಾಗಿ ವಿಂಗಡಿಸಲಾಗಿದೆ. ಪೂರ್ವ ಕರಾವಳಿಯಲ್ಲಿ ಕೆಲವು ಲಗೂನ್ ಸರೋವರಗಳಿವೆ. ಉದಾಹರಣೆಗೆ ಚಿಲ್ಕಾ, ಪುಲಿಕೇಟ್ ಮತ್ತು ಕೊಲ್ಲೇರು ಸರೋವರಗಳು. ಇವೆಲ್ಲವುಗಳು ಪೂರ್ವ ಕರಾವಳಿ ಮೈದಾನಕ್ಕೆ ಸಂಬಂಧಿಸಿದ ಅಂಶಗಳು. 8ನೇ ಪ್ರಶ್ನೆ. ಕರಾವಳಿ ಮೈದಾನಗಳ ಪ್ರಾಮುಖ್ಯತೆಯನ್ನು ವಿವರಿಸಿ. ಉತ್ತರ: ಭಾರತದ ಕರಾವಳಿ ಮೈದಾನಗಳು ಕೆಲವು ನೈಸರ್ಗಿಕ ಬಂದರುಗಳಿಗೆ ಪೂರಕವಾಗಿವೆ. ಇದರಿಂದ ಭಾರತದ ವಿದೇಶ ವ್ಯಾಪಾರಾಭಿವೃದ್ಧಿ ಸಾಧ್ಯ. ಉದಾಹರಣೆಗೆ ಕಾಂಡ್ಲಾ, ಮುಂಬೈ ಇತ್ಯಾದಿ. ಕರಾವಳಿಯು
ಮೀನುಗಾರಿಕೆ, ಹಡಗು ನಿರ್ಮಾಣ, ಕೈಗಾರಿಕೆ, ಕೃಷಿ ಮತ್ತು ಉಪ್ಪು ಉತ್ಪಾದನೆಗಳಿಗೂ ನೆರವಾಗುತ್ತವೆ. ನೌಕಾಯಾನ ಮತ್ತು ಆಕರ್ಷಕ ಬೀಚ್ಗಳಿಂದ ಪ್ರವಾಸೋದ್ಯಮದ ಅಭಿವೃದ್ಧಿಗೆ ನೆರವಾಗುತ್ತವೆ. ಇವೆಲ್ಲವುಗಳು ಕರಾವಳಿ ಮೈದಾನಗಳ ಪ್ರಾಮುಖ್ಯತೆಗಳು. ಒಂಬತ್ತನೇ ಪ್ರಶ್ನೆ, ಪಶ್ಚಿಮ ಕರಾವಳಿ ಮತ್ತು ಪೂರ್ವ ಕರಾವಳಿಗಳ ನಡುವಿನ ವ್ಯತ್ಯಾಸಗಳನ್ನು ತಿಳಿಸಿ. ಪಶ್ಚಿಮ ಕರಾವಳಿ ಮತ್ತು ಪೂರ್ವ ಕರಾವಳಿಗಳ ನಡುವಿನ ವ್ಯತ್ಯಾಸಗಳೆಂದರೆ, ಪಶ್ಚಿಮ ಘಟ್ಟ ಮತ್ತು ಅರಬ್ಬಿ ಸಮುದ್ರಗಳ ನಡುವೆ ಪಶ್ಚಿಮ ಕರಾವಳಿ ಕಂಡುಬರುತ್ತದೆ. ಪೂರ್ವ ಘಟ್ಟಗಳು ಮತ್ತು ಬಂಗಾಳ ಕೊಲ್ಲಿಗಳ ನಡುವೆ ಪೂರ್ವ ಕರಾವಳಿ ನೆಲೆಸಿದೆ. ಸೆಕೆಂಡ್ ಪಾಯಿಂಟ್, ಪಶ್ಚಿಮ ಕರಾವಳಿ ಕಚ್ನಿಂದ ಕನ್ಯಾಕುಮಾರಿಯವರೆಗೆ ವಿಸ್ತರಿಸಿದೆ. ಪೂರ್ವ ಕರಾವಳಿ ಸುವರ್ಣರೇಖಾ ನದಿಯ ಉತ್ತರ ಭಾಗದಿಂದ ಕನ್ಯಾಕುಮಾರಿಯವರೆಗೆ ವಿಸ್ತರಿಸಿದೆ. ಥರ್ಡ್ ಪಾಯಿಂಟ್, ಪಶ್ಚಿಮ ಕರಾವಳಿ ಕಿರಿದಾಗಿದ್ದು ಕಡಿದಾದ ಇಳಿಜಾರು ಮತ್ತು ಶಿಲಾಮಯವಾಗಿದೆ. ಪೂರ್ವ ಕರಾವಳಿ ಪಶ್ಚಿಮ ಕರಾವಳಿಗಿಂತ ಅಗಲವಾಗಿದೆ. ಲಾಸ್ಟ್ ಪಾಯಿಂಟ್, ಇದನ್ನು ಕೊಂಕಣ ತೀರ, ಕರ್ನಾಟಕ ತೀರ ಮತ್ತು ಮಲಬಾರ್ ತೀರ ಎಂದು ವಿಂಗಡಿಸಲಾಗಿದೆ. ಪೂರ್ವ ಕರಾವಳಿಯನ್ನು ಉತ್ತರ ಸರ್ಕಾರ್ ಮತ್ತು ಕೋರಮಂಡಲ ತೀರಗಳೆಂದು ವಿಂಗಡಿಸಲಾಗಿದೆ. ಇವೆಲ್ಲವುಗಳು ಪಶ್ಚಿಮ ಕರಾವಳಿ ಮತ್ತು ಪೂರ್ವ ಕರಾವಳಿಗಳ ನಡುವಿನ ವ್ಯತ್ಯಾಸಗಳು. ಹತ್ತನೇ ಪ್ರಶ್ನೆ, ಭಾರತದ ದ್ವೀಪಗಳನ್ನು ವಿವರಿಸಿ. ಉತ್ತರ, ಭಾರತದಲ್ಲಿ 247 ದ್ವೀಪಗಳಿವೆ. ಅವುಗಳಲ್ಲಿ 204 ಬಂಗಾಳ ಕೊಲ್ಲಿಯಲ್ಲಿ ಮತ್ತು 43 ಅರಬ್ಬಿ ಸಮುದ್ರಗಳಲ್ಲಿವೆ. ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಬಂಗಾಳ ಕೊಲ್ಲಿಯಲ್ಲಿದೆ. ಲಕ್ಷದ್ವೀಪಗಳು ಅರಬ್ಬಿ ಸಮುದ್ರದಲ್ಲಿದ್ದು ಅವು ಹವಳ ದ್ವೀಪಗಳಾಗಿವೆ. ಇವೆಲ್ಲವುಗಳು ಭಾರತದ ದ್ವೀಪಗಳಿಗೆ ಸಂಬಂಧಿಸಿದ ಅಂಶಗಳು.